ಹಾಯ್, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ ನಮ್ಮ ಪ್ಯಾಕೇಜಲ್ಲಿ. ಸೊ ಮುಂಚೆ ಹೇಳ್ದಂಗೆ ಇದು 6,500 2 ದಿನಕ್ಕೆ. ಸೊ ಬ್ರೇಕ್ಫಾಸ್ಟ್ ಇಸ್ ಆಲ್ಸೋ ಇನ್ಕ್ಲೂಡೆಡ್. ನೋಡೋಣ ಹೇಗಿದೆ ಬ್ರೇಕ್ಫಾಸ್ಟ್ ಅಂತ ತೋರಿಸ್ತೀನಿ. ಓಕೆ, ಇದೆ ಅದು ವ್ಯೂ. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ. ಸೆಟ್ ದೋಸೆ ಮತ್ತು ಇದು ಸ್ವಲ್ಪ ಪೊಂಗಲ್ ಜೊತೆ ರೈಸ್ ಬಾತ್ ಕೊಟ್ಟಿದ್ದಾರೆ. ಇದು ಸೆಟ್ ದೋಸೆ. ಸೊ ಲೆಟ್ಸ್ ಅಟ್ಯಾಕ್. ಓಕೆ, ರೈಸ್ ಬಾತು ಫುಲ್ ಮಸಾಲೆ ಇತ್ತು, ಚೆನ್ನಾಗೂ ಇತ್ತು. ಸ್ವಲ್ಪ ಮಸಾಲೆ ಅನಿಸ್ತಾ ನನಗಂತೂ. ದೋಸೆ ವಾಸ್ ಆಲ್ಸೋ ಓಕೆ. ಸೆಟ್ ದೋಸೆ, ಮಸಾಲೆ ದೋಸೆ ಇರಲಿಲ್ಲ, ನೋ ಪ್ರಾಬ್ಲಮ್, ಬಟ್ ಗುಡ್ ಬ್ರೇಕ್ಫಾಸ್ಟ್. ಸೊ ಲಿಕ್ಕಿ ಈಗ ಜಸ್ಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸೊ ನಾನು ಸದ್ಯಕ್ಕೆ ರೂಮಲ್ಲಿ ಇಲ್ಲಿ ಒಬ್ಬಳೇ ಇರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೆಲಸ ಇದೆ, ಹಾಗಾಗಿ ಕೆಲಸ ಮಾಡಬೇಕಂತ ಕೂತಿದ್ದೀನಿ ಇಲ್ಲಿ. ಸೊ ಹಾಯ್. ಸೊ ನನ್ನ ಪ್ರಾಜೆಕ್ಟ್ ಚಾರ್ಟರ್ ಕೆಲಸ ಮುಗೀತು. ಬಟ್
ಲಿಕ್ಕಿ ಸಂಜೆ ಬರ್ತೀನಿ ಅಂತ ಹೇಳಿದರು. ಕೆಲಸ ಮುಗಿಯೋಕ್ಕೆ ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ ಅವರೇ ಬೇಗ ಬಂದಿದ್ದಾರೆ. ಸೊ ಇವಾಗ ನಾನು ರೆಡಿಯಾಗಿ ಹೊರಗಡೆ ಹೋಗಬೇಕು. ಅವರು ಈಗ ರೆಡಿ ಆಗ್ತಾಯಿದ್ದಾರೆ. ಬಟ್ ಹೀ ಕೇಮ್ ವೆರಿ ಅರ್ಲಿ. ನಾನು ಕೂತ್ಕೊಂಡು ಇನ್ನೂ ಪ್ರಾಜೆಕ್ಟ್ ಚಾರ್ಟ ಮಾಡ್ತಾನೆ ಇದ್ದೆ. ಸೊ ಇವಾಗ ರೆಡಿಯಾಗಿ ಹೊರಡೋಣ ಹೊರಗಡೆ. ಏನಿದೆ ಸುತ್ತಮುತ್ತ ನೋಡೋಣ. ಏನು ಆ್ಯಬ್ಸಲ್ಯೂಟ್ಲಿ ಐ ಹ್ಯಾವ್ ನೋ ಐಡಿಯಾ. ಸೊ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬನ್ನಿ. ಕಾವೇರಿ ನದಿ ಹೇಗಿದೆ ನೋಡಿ. ಇದು ಬ್ರಿಡ್ಜ್ ಕ್ರಾಸ್ ಮಾಡೋ ಥರ ಆಯಿತು. ಸೊ ಹಾಗಾಗಿ ಕವರ್ ಮಾಡಿದೆ. ಹೋಪ್ ಯು ಆರ್ ಎಂಜಾಯಿಂಗ್. ಸಿದ್ಧಾರ್ಥ ಚಾಟ್ ಸ್ಟ್ರೀಟ್ ಅಂತ ಒಂದಿದೆ ಮೈಸೂರಲ್ಲಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿಗೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಕ್ಸಾಕ್ಟ್ಲಿ 1 ಮಿನಿಟ್ ಇದೆ, 800 ಮೀಟರ್ಸು. ನನಗೆ ಸ್ಟ್ರೀಟ್ ಗೋಬಿ ತಿನ್ನಬೇಕಂತ ಆಸೆ ಆಗ್ತಾಯಿದೆ. ಮತ್ತು ಅಲ್ಲೇನಾದ್ರು ಮಸಾಲೆ ಪುರಿ ಎಲ್ಲ ಸಿಕ್ಕಿದ್ರೆ ಟ್ರೈ ಮಾಡೋಕ್ಕೂ ಇಂಟ್ರೆಸ್ಟ್ ಇದೆ. ಬಿಕಾಸ್ ಐ ಲೈಕ್ ಮಸಾಲೆ ಪುರಿ. ಮತ್ತು ಸ್ಟ್ರೀಟ್ ಗೋಬಿನೂ ತಿನ್ನಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಹೋಗೋಣ ಅಂತ ಅಲ್ಲಿಗೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡಿ ನೋಡೋಣ. ಪಕ್ಕಾ ಟೇಸ್ಟಿಯಾಗಿರುತ್ತೆ ಅನ್ನೋದೊಂದು ಹೋಪ್ ಇದೆ. ಯಾಕಂದರೆ ಸ್ಟ್ರೀಟ್ ಫುಡ್ ಕ್ಯಾನ್ ನೆವರ್ ಡಿಸಪಾಯಿಂಟ್ ಅಸ್. ರೈಟ್ ಸೈಡಲ್ಲಿ ಇದೆಯಲ್ಲ ಅದೇ ಅನ್ಸುತ್ತೆ ಪಪ್ಪು. ಇಲ್ಲಿಂದ ಫುಲ್ಲು ಸಾಲಾಗಿದೆಯಲ್ಲ ಇದೆ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಇದೆ. ಐ ಥಿಂಕ್ ಆರಾಮಾಗಿ ಕಾರ್ ಹಾಕೊಂಡು ತಿನ್ಬೋದು. ಲೆಫ್ಟ್ ಸೈಡಲ್ಲಿ ತಾನೇ ಇದು ಲಲಿತಾ ಮಹಲ್ ಇದು ಗಾಡಿ. ಹಾಂ ಹಾಂ ಹೌದೌದು. ಇದು ಲಲಿತಾ ಮಹಲ್ ಎಂಟ್ರೆನ್ಸ್ ಎದುರುಗಡೆ ಇರೋದು ಇದು. ಹಾಂ ಹಾಂ ಒಳ್ಳೆ ಮಂಚೂರಿಯನ್ನು ಎಲ್ಲ ಹಾಕ್ತಾ ಇದ್ದಾರಪ್ಪ. ರೈಟ್ ಅಂತ ತಗೊಳ್ಳಿ, ಒಳಗಡೆ ಎಂಟ್ರಾಗಿ ತಗೋತೀರ ನೋಡಿ. ಈಗ 99 ವೆರೈಟೀಸ್ ಆಫ್ ದೋಸೆ ಇಟ್ಕೊಂಡಿದ್ದಾರೆ. ಇಲ್ಲಿ ಏನೇನೋ ಅಂಗಡಿಗಳಿದೆ. ಪಾನಿಪುರಿ ಸೆಂಟರ್ ಇದೆ. ಗೋಬಿ ಸೆಂಟರ್ ಇದೆ. ಇಲ್ಲಿ ನಿಲ್ಸ್ಬೇಕಾ ಗಾಡಿ? ಎಲ್ಲ ಹಾಕ್ತೀರಾ? ಇಲ್ಲ ಇಲ್ಲಿ ಮುಂದೆ ಹಿಂದೆನೂ ಹಾಕ್ಬೋದು. ಹಿಂದೆನೂ ಜಾಗ ಇದೆ. ಹಾಕಿ. ಹಿಂದ್ಗಡೆ ಗಾಡಿ ಇಲ್ಲ. ಬರಲಿ ಬರಲಿ. ಇಲ್ಲೆಲ್ಲ ಮಸಾಲೆ ಪುರಿ ಎಲ್ಲ ತಿಂತಾ ಇದ್ದಾರೆ ಜನ. ಗೋಬಿ ಕಾರ್ನರು ಇದೆ. ನೋಡೋಣ, ಇಲ್ಲಿ ಸ್ವಲ್ಪ ಜನ ತಿಂತಾ ಇದ್ದಾರೆ ಅಂದರೆ ಮೇ ಬಿ ಅವ್ರು ಆಲ್ರೆಡಿ ತಿಂದ ಅಭ್ಯಾಸ ಇರ್ಬೋದು. ಟೇಸ್ಟಿಯಾಗಿರುತ್ತೆ. ನೋಡೋಣ. ಈ ರೋಡ್ ಪೂರ್ತಿ ಇದೆ ಆ್ಯಕ್ಚುಲಿ. ಸೊ ನಮಗೆ ಇಲ್ಲಿ ಲೊಕೇಶನ್ ತೋರಿಸ್ತು, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿದ್ವಿ. ಲೆಫ್ಟಲ್ಲಿ ನೋಡಿ ಪಾರ್ಕ್ ಇದೆ. ಪಾರ್ಕಲ್ಲಿ ವಾಕ್ ಮಾಡಿ ಹೊರಗಡೆ ಬಂದು ಸ್ಟ್ರೀಟ್ ಗೋಬಿ ತಿನ್ನಿ. ಚೆನ್ನಾಗಿದೆ ಕಾನ್ಸೆಪ್ಟ್. ಎಲ್ಲ ಕಡೆ ಫೋನ್ ಪೇ ಮಾಡ್ಬಿಡ್ತೀನಿ, ಕ್ಯಾಶ್ ಕೊಡೋಬೋದು. ಐ ಡೋಂಟ್ ಹ್ಯಾವ್ ಟು ಟೇಕ್ ಔಟ್ ಮೈ ಬ್ಯಾಗ್. ಒಂದು ಪ್ಲೇಟ್ ಗೋಬಿ ತೊಗೊಂಡಿದ್ದಾಯಿತು. ಒಂದು ಪ್ಲೇಟ್ ಮಸಾಲೆ ಪುರಿನೂ ತೊಗೊಂಡಿದ್ದೀವಿ. ನೋಡಿ ಸ್ಟ್ರೀಟ್ ಗೋಬಿ, ಇದು ಮಸಾಲೆ ಪುರಿ.
ಮಸಾಲೆ ಪುರಿ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನಿಸ್ತು, ಬಟ್ ಗೋಬಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಇಡ್ಲಿ ಅದು ಇದು ಟಿಫಿನ್ ಇದೆಲ್ಲ. ಸೊ ಇಲ್ಲಿ ಸ್ವಲ್ಪ ಗೋಬಿ ಸ್ವಲ್ಪ ಇಷ್ಟ ಆಯ್ತು ನನಗೆ. ಮಸಾಲೆ ಪುರಿ ನನಗೇನು ಅಷ್ಟಕ್ಕಷ್ಟೇ ಅನಿಸ್ತು, ನಾಟ್ ವೆರಿ ಟೇಸ್ಟಿ. ಮಧ್ಯಾಹ್ನ ಊಟ ಮಾಡದಿರೋದ್ರಿಂದ ಚೆನ್ನಾಗಿ ಹಸು ಅಂತೂ ಆಗ್ತಾಯಿತ್ತು, ಹಾಗಾಗಿ ಬಂದು ಇಲ್ಲಿ ತಿಂದಿದ್ದು ಒಂಥರ ಚೆನ್ನಾಗಿತ್ತು. ಗೋಬಿ ಸೆಂಟರ್ಸ್ ಜಾಸ್ತಿ ಇದೆ, ಚಾಟ್ಸು ಮತ್ತು ಗೋಬೀಸು. ಅದು ಬಿಟ್ಟರೆ 99 ವೆರೈಟೀಸ್ ಆಫ್ ದೋಸೆ. ಹಾಕೋಣ ಗಾಡೀಲಿ. ಇಲ್ಲೇನಿದೆ, ಇದು ಚಿಕನ್ ಅಂಗಡಿ ಅದು. ಇನ್ನು ಮುಂದೆ ಏನೂ ಇಲ್ಲ ಅನ್ಸುತ್ತೆ ಹೋಗು. ಎಲ್ಲ ಬರೀ ಇದೆಲ್ಲ ಚಿಕನ್ ಎರಡು. ಅಲ್ಲ, ಅಲ್ಲಿ ಹಿಂದೆ ಇದೆ ಅಷ್ಟೇ ಚಿಕನ್. ಇವನ ಹತ್ರ ಬೇಲ್ಪುರಿ. ಏನದು? ರಾಜನ್ಸ್ ಫುಡ್ ಟ್ರಕ್. ಅಲ್ಲಿ ಟ್ರೈ ಮಾಡ್ಬೇಕಾ? ಏನಿದೆಯೋ ಏನೋ ಅಲ್ಲಿ ಚೆಕ್ ದಿಸ್ ಔಟ್ ಅಂತ ಹಾಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಇಲ್ಲಿ ಫ್ರೆಂಚ್ ಫ್ರೈ. ಗಿರ್ಮಿಟ್. ಬಿಸ್ಕೆಟ್. ಸೊ ಇವಾಗ ಸಿಟಿ ಒಳಗಡೆ ಓಡಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ ಈವ್ನಿಂಗ್ ಆಗಿದೆ 6 ಗಂಟೆ. ಬಟ್ ಆದ್ರೂ ಒಂದು ಕಾಫಿ ಕುಡಿಯೋಣ ಅನಿಸ್ತಾ ಇದೆ. ಯಾಕಂದರೆ ಬೆಳಿಗ್ಗೆ ಅವ್ರು ಕೊಟ್ಟಿದ್ದ ಕಾಫಿ ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ಐ ಆಮ್ ಥಿಂಕಿಂಗ್ ಟು ಹ್ಯಾವ್ ಪ್ರಾಪರ್ ಫಿಲ್ಟರ್ ಕಾಫಿ. ಸೊ ಮೈಸೂರು ಸಿಟಿಗೆ ಬಂದಿರೋ ಉದ್ದೇಶನೇ ಅದು, ಎಲ್ಲ ಸಿಗುತ್ತೆ ಅಂತ. ಸೊ ಹೋಗಿ ಅಲ್ಲಿ ಕಾಫಿ ಕುಡಿಬೇಕು ಅನ್ನೋದಿರೋದಿದೆ. ಕಾಫಿ ಇಲ್ಲದೆ ಹೆಂಗಪ್ಪ ಪ್ರಾಜೆಕ್ಟ್ ವರ್ಕ್ ಕೆಲಸ ಮಾಡಿದೆ ನಾನು. ಮೈ ಗಾಡ್. ಏನಂದರೆ ಅಮ್ಮನ ಮನೆಯಿಂದ ಅರ್ಜೆಂಟಲ್ಲಿ ಪ್ಯಾಕ್ ಮಾಡ್ಕೊಂಬಂದೆ. ಹೊರಗಡೆ ಬಂದರೆ ನನ್ನದೇ ಓನ್ ಕಾಫಿ ಸೆಟಪ್ ಇರುತ್ತೆ. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಾನೇ ಮಾಡ್ಕೋತೀನಿ. ಸೊ ಅದು ನೆಕ್ಸ್ಟ್ ಟೈಮ್ ಪಕ್ಕಾ ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾನು ಹಾಕಿರೋ ಶಾರ್ಟ್ಸಲ್ಲಿ ಒಂದು ಶಾರ್ಟಲ್ಲಿ ಆ್ಯಕ್ಚುಲಿ ಅದಿದೆ. ಸೊ ಯಾರಾದರೂ ಕಾಫಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಪರ್ಟಿಕ್ಯುಲರಾಗಿ ಹೋಗಿ ಹುಡುಕಿ ನೋಡ್ಬೋದು. ನಾನು ಫ್ರೆಂಚ್ ಪ್ರೆಸ್ ಮಾಡ್ಕೋತೀನಿ. ಇನ್ನೇನು ಮಾಡ್ಕೋತೀನಿ ನಾನು ಮಾಮೂಲಿ. ನನಗೆ ಫ್ರೆಂಚ್ ಪ್ರೆಸ್ಸು ಏನಿಲ್ಲ ಅಂದ್ರೂ ಕಾಫಿ ಪೌಡ್ರನ್ನ ಬಿಸಿ ಮಾಡಿ ಕಾಯಿಸಿ ಬಿಸಿನೀರಲ್ಲಿ ಅದನ್ನು ಫಿಲ್ಟ್ರ್ ಮಾಡಿನೂ ಹಂಗೆ ಕಾಫಿ ಕುಡಿತೀನಿ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಫ್ರೆಂಚ್ ಪ್ರೆಸ್ ಅಂತೂ ನಾನು 2 ಸೈಜಲ್ಲಿ ಇಟ್ಕೊಂಡಿದ್ದೀನಿ, ಚಿಕ್ಕದೊಂದು ದೊಡ್ಡದೊಂದು. ಸೊ ನಾವು ಐ ಆಮ್ ಆನ್ ದ ವೇ ಟು ಹ್ಯಾವ್ ದ ಬೆಸ್ಟ್ ಫಿಲ್ಟರ್ ಕಾಫಿ. ನೋಡೋಣ ಅದು ಬೆಸ್ಟ್ ಆಗಿರುತ್ತಾ ಇಲ್ಲ ಆ್ಯಾವ್ರೇಜ್ ಆಗಿರುತ್ತಾ ಗೊತ್ತಿಲ್ಲ. ಬಟ್ ಪ್ರಾಪರ್ ಫಿಲ್ಟರ್ ಕಾಫಿ ಬೇಕು ನನಗೆ. ಆ ಫಿಲ್ಟರ್ ಕಾಫಿ ಚೇಂಬರ್ ಇರುತ್ತಲ್ಲ, ಅದರಲ್ಲಿ ಮಾಡಿರೋಂಥ ಫಿಲ್ಟರ್ ಕಾಫಿನೇ ಬೇಕು ನನಗೆ. ಹೋಪ್ ಐಲ್ ಗೆಟ್ ಇಟ್. ಅದಕ್ಕೆ ಪ್ರಾಪರ್ ಕಾಫಿ ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ಈಗ ಸದ್ಯಕ್ಕೆ ಝೂ ಮುಂದೆ ಇದ್ದೀನಿ ನೋಡಿ. ಸೊ ಮೈಸೂರು ಝೂ ಮುಂದೆ ಪಾಸ್ ಆಗ್ತಾ ಇದ್ದೀನಿ. ಈವ್ನಿಂಗಲ್ಲೇ ಮೈಸೂರಲ್ಲಿ ಓಡಾಡೋದು ಒಂಥರ ಮಜಾ. ಅಂದರೆ ಇಲ್ಲಿರೋರಿಗೆ ಅದು ಸ್ಪೆಷಲ್ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ನಮಗೆ ಅಪರೂಪಕ್ಕೆ ಬರೋದ್ರಿಂದ ಚೆನ್ನಾಗಿ ಸ್ಪೆಷಲಾಗಿ ಕಾಣುತ್ತೆ, ಎಂಜಾಯ್ ಮಾಡ್ಬೋದು. ಫಿಲ್ಟರ್ ಕಾಫಿ, ಸಾಲ್ಟ್ ಕುಕೀಸು ಮತ್ತು ಕೋಡ್ಬಳೆ.
ಜಾಗ್ರಿ ಫಿಲ್ಟರ್ ಕಾಫಿ ಕುಡ್ದಿದ್ದಾಯಿತು, ಸ್ಟ್ರಾಂಗಾಗಿ ಮಾಡಿಸ್ಕೊಂಡಿದ್ದೆ, ತುಂಬ ಸಖತ್ತಾಗಿತ್ತು. ಪ್ರಾಪರ್ ಫಿಲ್ಟರ್ ಕಾಫಿ ಆ್ಯಕ್ಚುಲಿ. ಅದ್ರ ಜೊತೆ ಕಾಂಬಿನೇಷನ್ ಏನು ಗೊತ್ತಾ, ಫಸ್ಟ್ ಟೈಮ್ ತಿಂದಿದ್ದು ನಾನು ಕೋಡ್ಬಳೆ ಸಾಲ್ಟ್ ಬಿಸ್ಕೆಟ್ಸ್ ಜೊತೆ ಕೋಡ್ಬಳೆ ಸಮೇತ ಫಿಲ್ಟರ್ ಕಾಫಿ ಕುಡಿದಿದ್ದು, ಚೆನ್ನಾಗಿತ್ತು. ಸೊ ಸ್ವಲ್ಪ ಸಮಾಧಾನ ಆಯಿತು. ಒಂಥರ ಏನೋ ಒಂಥರ ಫಿಲ್ಟರ್ ಕಾಫಿ ಈಸ್ ಫಿಲ್ಟರ್ ಕಾಫಿ. ಎಷ್ಟು ಅಂತ ಹೇಳಿ ಅದ್ರ ಬಗ್ಗೆ, ಅದರ ವರ್ಣನೆ, ಆ ವರ್ಣನೆಗೆ ನನ್ನ ಬಳಿಯಲ್ಲಿ ಯಾವುದೇ ಥರ ವರ್ಡ್ಸ್ಗಳಿಲ್ಲ, ಪದಗಳಿಲ್ಲ. ಸೊ ಫಿಲ್ಟರ್ ಕಾಫಿ ಬ್ರೇಕು ಆಯಿತು, ಸ್ಟ್ರೀಟದು ಫುಡ್ಡು ಟ್ರೈ ಮಾಡಿದ್ದಾಯಿತು, ಹೊಟ್ಟೆ ತುಂಬಿದೆ. ಗೋಬಿ ಮಂಚೂರಿ, ಮಸಾಲ ಪುರಿ, ಫಿಲ್ಟರ್ ಕಾಫಿ ಫುಲ್ ಹೊಟ್ಟೆ ತುಂಬಿಸಿದೆ. ಇನ್ನು ಆಗಲ್ಲ. ಈಗ ಏನಿದ್ರು ರೂಮ್ಗೆ ಹೋಗೋದು. ತೀರಾ ಏನಾದರೂ ಹಸುವಾದರೆ ಫುಡ್ ಆರ್ಡ್ರ್ ಮಾಡಿ ರೂಮಲ್ಲೇ ತಿನ್ಬೋದು. ಸೊ ಇವಾಗಂತೂ ವಿ ಆರ್ ಫುಲ್. ಸೊ ಈಗ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಬರಚುಕ್ಕಿ ರೂಮ್ಸ್. ರಿಜೆಂಟಾ ಅಲ್ಲಿ ಎದುರುಗಡೆ ಕಾರ್ನರಲ್ಲಿ ಗ್ರ್ಯಾಂಡ್ ಮರ್ಕ್ಯೂರ್. ಉಡುಪಿ ಆರ್ಗ್ಯಾನಿಕ್. ಬೆಂಗಳೂರಿಂದ ಪ್ರತಿ ಸಲ ಬಂದಾಗ ಈ ಸರ್ಕಲ್ ಮುಂದೆ ಓಡಾಡ್ತೀವಿ. ಗ್ರ್ಯಾಂಡ್ ಮರ್ಕ್ಯೂರಲ್ಲಿ ಒಂದ್ಸಲ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದೇ ಗ್ರ್ಯಾಂಡ್ ಮರ್ಕ್ಯೂರ್. ಮತ್ತೆ ಅಲ್ಲಿ ಹೋಯ್ತು ಗ್ರ್ಯಾಂಡ್ ಮರ್ಕ್ಯೂರ್ ಹೋಯ್ತು. ಅಲ್ಲಿ ಎರಡು ಬಿಲ್ಡಿಂಗು ಒಂದೇ ಥರ ಲೈಟಿಂಗ್ಸ್ ಹಾಕ್ಬಿಟ್ಟವ್ರೆ, ಗೊತ್ತಾಗ್ತಾ ಇಲ್ವೇ. ಓಕೆ, ಸುಸ್ತಾಗ್ಬಿಟ್ಟಿದೆ. ತಿನ್ನೋವರೆಗೂ ಒಂಥರ ಕಷ್ಟ, ತಿನ್ಮೇಲೆ ಒಂಥರ ಕಷ್ಟ. ನಾವಿದ್ದಿದ್ದಲ್ಲಿ ರಿಯೋ ಮೆರಿಡಿಯನಲ್ಲೂ ನಾವು ಸ್ಟೇ ಆಗಿದ್ವಿ. ಐ ಥಿಂಕ್ ಇದು 3 ಸ್ಟಾರೋ 4 ಸ್ಟಾರೋ ಏನೋ ನೆನಪಿಲ್ಲ ನನಗೆ, ಬಟ್ ಚೆನ್ನಾಗಿತ್ತು. ಗುಡ್ ಅಕಾಮಿಡೇಷನ್, ರೂಮ್ ಎಲ್ಲ ಚೆನ್ನಾಗಿತ್ತು. ಬಟ್ ಅದೇ ಮೈಸೂರಲ್ಲಿ ನಾವು ಸ್ಟೇ ಆಗೋದು ತುಂಬ ಅಪರೂಪ. ಯಾಕಂದರೆ ನಾವು ಬೆಂಗಳೂರಿಂದ ಮೈಸೂರಿಗೆ 1.5 ಗಂಟೆಲಿ ಬಂದು ಕೆಲಸ ಮುಗಿಸ್ಕೊಂಡು ಹೋಗೋದ್ರಿಂದ ಸ್ಟೇ ಆಗೋ ಒಂದು ಆಪ್ಷನ್ಸ್ ತುಂಬ ಕಡಿಮೆ. ಚಿಕ್ಕ ಮಕ್ಕಳಿದ್ದಾಗ ಸಮ್ಮರ್ ವೆಕೇಷನ್ಗೆ ಬರ್ತಾಯಿದ್ವಿ ಮೈಸೂರು ಕಡೆ. ಇವಾಗ ಏನು ಬರ್ತಾಯಿಲ್ಲ, ಎಲ್ಲ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟು ನಮ್ಮ ಜೀವನ ಪೂರ್ತಿ ಬರೀ ಕೆಲಸ ಮಾಡ್ಕೊಂಡು ಬದುಕೋದೇ ಆಗೋಗ್ಬಿಟ್ಟಿದೆ. ಅದೆಲ್ಲ ಕಟ್ ಮಾಡಬೇಕಿನ್ನು ಮುಂದೆ. ಓಕೆ, ಮತ್ತೆ ಸಿಗುವ.